ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತೀನಿ. ಎಲ್ಲರೂ ಸ್ವಲ್ಪ ದಿನದಿಂದ ನಂಗೆ ಮೆಸೇಜ್ ಆಗ್ತಾಯಿದ್ರಿ, ಅಣ್ಣ ನೀವು ಯಾವ ಥರ ರಾಯರ ಪೂಜೆ ಮಾಡ್ತೀರಾ ಮತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ, ಮತ್ತು ನೀವು ಯಾವ ರೀತಿ ಉಪವಾಸ ಇದ್ದು ಪೂಜೆ ಮಾಡ್ತೀರಾ ಅಂತ. ನಾನು ಪೂಜೆ ಮಾಡೋದು ಯಾವ ಥರ ಅಂದರೆ, ಗುರುವಾರ ಅಂದರೆ ನಾಳೆ ಗುರುವಾರ ಅಂದ್ಕೊಳ್ಳಿ, ಇನ್ನು ಹಿಂದೊಂದು ದಿನ ಬುಧವಾರನೇ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಂಡು ಮಡಿಕೊಂಡ್ಬಿಡ್ತೀನಿ. ಮತ್ತು ಬುಧವಾರ ರಾತ್ರಿಯೇ ರಾಯರಿಗೆ ಬೇಕಾಗಿದ್ದು ಹೂವು ಮತ್ತು ಗಂಧದ ಕಡ್ಡಿ, ಕರ್ಪೂರ ಪ್ರತಿಯೊಂದೂ ನಾನು ರಾಯರಿಗೆ ಬುಧವಾರನೇ ತೊಗೊಂಬಂದು ಅವೆಲ್ಲ ರೆಡಿ ಮಾಡ್ಕೊಂಡು ಮಡಿಕೊಂಡ್ಬಿಡ್ತೀನಿ. ಇನ್ನು ಗುರುವಾರ ಬೆಳಗ್ಗೆಗೆ ಬಂದರೆ ರಾಯರಿಗೆ ಬೆಳಗ್ಗೆನೇ ಬೇಗ ಎದ್ದು, ಇದು ಉಪವಾಸ ಇದ್ದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಬೆಳಗ್ಗೆನೇ ಬೇಗ ಎದ್ದು ರಾಯರಿಗೆ ಫೋಟೋ ಒರೆಸಿ, ಮನೆ ಕಸ ಗುಡಿಸಿ, ನೆಲ ಒರೆಸಿ, ಫೋಟೋ ಒರೆಸಿ, ರಾಯರ ಗಂಧ ಇಟ್ಟು 2 ತುಪ್ಪದ ದೀಪ ಹಚ್ಬಿಟ್ಟು ರಾಯರಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಮಾಮೂಲಿ ಧೂಪ, ತುಪ್ಪದ ಆರತಿ, ಯಾವುದೇ ಕಾರಣಕ್ಕೂ ರಾಯರಿಗೆ ಗಂಧದ ಕಡ್ಡಿನ ಹಚ್ಬಾರ್ದು. ಇನ್ನು ತುಪ್ಪದ ಆರತಿ ಮತ್ತು ಕರ್ಪೂರದ ಆರತಿ ಮತ್ತು ಸಾಂಬ್ರಾಣಿ ಇಷ್ಟು ಹಾಕ್ಬೋದು. ಗಂಧದ ಕಡ್ಡಿ ಯಾವುದೇ ಕಾರಣಕ್ಕೂ ಹಚ್ಬಾರ್ದು. ನಾನು ಇಷ್ಟು ದಿವಸ ಹಚ್ಚಿ ನನ್ನ ಅದಾದರೂ ಗೊತ್ತಾದ ಮೇಲೆ ನಾನು ಹಚ್ಬಾರ್ದು ಅಂತ ಅಂದ್ಕೊಂಡು ಡಿಸೈಡಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಈ ವಿಚಾರಕ್ಕೆ ಬಂದರೆ, ಉಪವಾಸ ಇದ್ದವ್ರು ಯಾವ ಥರ ಅಂದರೆ, ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು, ಅಂದರೆ 2 ತುಪ್ಪದ ದೀಪ ಹಚ್ಚಿ ಹೂವು ಇಟ್ಟು ಪೂಜೆ ಮಾಡ್ಕೊಳ್ಳಿ. ಇನ್ನು ಸಾಯಂಕಾಲ ಉಪವಾಸ ಇದ್ದವರು ಸಾಯಂಕಾಲ ಉಪವಾಸ ಬಿಡೋಕ್ಕೆ ಮುಂಚೆ ರಾಯರಿಗೆ ಅಲಂಕಾರ ಮಾಡಿ ಉಪವಾಸ ಬಿಡಬೇಕು. ಅಂದರೆ ರಾಯರಿಗೆ ಅಲಂಕಾರ ಮಾಡಿಬಿಟ್ಟು ಪೂಜೆ, ತುಪ್ಪದ ಆರತಿ ಇರ್ಬೋದು, ಪ್ರತಿಯೊಂದು ಪೂಜೆನೂ ಮುಗಿಸ್ಕೊಂಡು ಆಮೇಲೆ ಊಟದ ವಿಚಾರಕ್ಕೆ ಬಂದರೆ, ಉಪವಾಸ ಇದ್ದವರೇ ರಾಯರಿಗೆ ಸೇವೆ ಮಾಡೋ ಥರ ಯಾವ ಥರ ಅಂದರೆ, ಮನೆಗೆ ಎಲ್ಲರಿಗೂ ಊಟಕ್ಕೆ ಮನೇಲಿರೋರು, ಅಂದರೆ ಈಗ ನಿಮ್ಮ ಮನೇಲಿ 4 ಜನ ಇದ್ದೀರಿ ಅಂದ್ಕೊಳ್ಳಿ, 4 ಜನಕ್ಕೂ ನೀವೇ ಉಪವಾಸ ಇದ್ದವರೇ ಸ್ವತಃ ಬೇಯಿಸ್ಬೇಕು, ಸ್ವತಃ ನೀವೇ ಕಷ್ಟ ಬೀಳಬೇಕು. ಮತ್ತು ರಾಯರ ದೀಪನೇ ಏನೋ ಒಂದು ಇರ್ಬೋದು, ರಾಯರ ಗುರುವಾರದತ್ತು ಏನು ಹಚ್ತೀರೋ ರಾಯರ ಸೇವೆ ಅಂದ್ಕೊಂಡು ಪ್ರತಿಯೊಂದೂ ನೀವೇ ಮಾಡಬೇಕು ಅದನ್ನು ಕೆಲಸನ. ಆವಾಗ ನಮಗೆ ರಾಯರ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ. ಮತ್ತು ಇನ್ನು ಉಪವಾಸ ಇಲ್ಲದೇ ಇರೋರು, ಅಂದರೆ ಪ್ರತಿ ವಾರ ನಾವು ಯಾವ ರೀತಿ ಪೂಜೆ ಮಾಡ್ಕೊಬೇಕು ಅಂತ ಅಂದರೆ, ಮಾಮೂಲಿ 2 ನಿಮ್ಮ ಅನುಕೂಲ ತಕ್ಕನಂಗೆ ನೀವು ಎಷ್ಟು ಹೂವು ಹಾಕ್ತಿರೋ ಹೂವು ಹಾಕಿ ಪೂಜೆ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ರಾಯರಿಗೆ ಒಂದು ಪ್ರಸಾದ ಅಂದರೆ ನೈವೇದ್ಯ ಹಣ್ಣು, ಇಲ್ಲಾಂದರೆ ಹಾಲು ನೀರು, ಇಲ್ಲಾಂದರೆ ಸಕ್ಕರೆ, ಡ್ರೈ ಫ್ರೂಟ್ಸು ಪ್ರತಿಯೊಂದು ಇಟ್ಟು ನಾವು ರಾಯರಿಗೆ ಪ್ರತಿ ವಾರವೂ ಪೂಜೆ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆ ಮಾಡ್ಕೊಳ್ಳಿ. ತಪ್ಪದೇ ಮಠಕ್ಕೆ ಹೋಗಲೇಬೇಕು. ಪ್ರತಿ ಗುರುವಾರ ಪೂಜೆ ಮಾಡೋರಾದರೆ ತಪ್ಪದೇ ಮಠಕ್ಕೆ ಹೋಗಿ ರಾಯರ ಪೂಜೆ ಮುಗಿಸ್ಕೊಳ್ಳಿ. ಮತ್ತು ಮನೆಯಲ್ಲೇ ಮಂತ್ರಾಕ್ಷತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಮನೆಯಲ್ಲೇ ನೀವೇ ಮಂತ್ರಾಕ್ಷತೆ ಮಾಡ್ಕೊಳ್ಳಿ. ಅದ್ರ ಮಂತ್ರ ನೀವೇ ಮನೇಲಿ ಮಾಡ್ಕೊಳೋದ್ರಿಂದ ನಿಮ್ಮ ಮಂತ್ರಾಕ್ಷತೆ ಪವರು ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಮತ್ತು ಇದನ್ನ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಈ ಥರ ಸೇವೆಗಳು ಮಾಡಿಕೊಂಡು ರಾಯರಿಗೆ ಹತ್ರ ಆಗೋಕ್ಕೆ ನೋಡ್ಕೊಳ್ಳಿ. ಯಾಕಂದರೆ ರಾಯರ ದೃಷ್ಟಿ ಸುಮ್ಮನೆ ಸಾಮಾನ್ಯವಾಗಿ ಬೀಳಲ್ಲ. ನೀವು ಈ ಥರ ಪೂಜೆ ಯಾವುದೇ ಕಾರಣಕ್ಕೂ ತಪ್ಪದೇ ಪೂಜೆ ಮುಗಿಸ್ಕೊಳ್ಳಿ. ಅಣ್ಣ ನೀವು ಎಷ್ಟು ದಿವಸ ಉಪವಾಸ ಇರ್ತೀರ ಅಂದರೆ, ನಾನಿರೋ ಉಪವಾಸ ಯಾವ ಥರ ಅಂದರೆ, ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ನಾನು ಸ್ನಾನ ಮಾಡಿ ರಾಯರ ದೀಪ ಹಚ್ಚಿದ್ರೆ ಇನ್ನು ಸಾಯಂಕಾಲ ಹೊತ್ತು ಮುಳುಗೋ ತನಕನೂ ಒಂದು ಹನಿನೂ ನೀರು ಕುಡಿದೇನೆ, ಒಂದು ಹನಿನೂ ಪ್ರಸಾದ ತಿಂದೆ, ಯಾರೇ ಏನೇ ಆ ಟೈಮಲ್ಲಿ ನಮಗೆ ಎಲ್ಲರೂ ಪ್ರಸಾದ ಕೊಡ್ತಾರೆ ರಾಯರ ಪೂಜೆ ಮಾಡಬೇಕಾದ್ರೆ. ಈಸ್ಕೊಳ್ಳಿ, ಬೇಡ ಅನ್ನೋಕೆ ಹೋಗ್ಬಿಡಿ, ಈಸ್ಕೊಂಡು ಸೈಡ್ಗೆ ಹಾಕ್ಕೊಳ್ಳಿ, ಇಲ್ಲ ಮನೆಗೆ ಬರೋರಿಗೆ ಯಾರಿಗಾರು ಹಂಚಿ, ನಿಮ್ಗೆ ಎಷ್ಟು ಕೊಡ್ತಾರೋ ಅಷ್ಟು ಹಂಚ್ಬಿಡಿ. ಮತ್ತು ಒಂದು ಹನಿನೂ ನಾನು ನೀರು ಕುಡಿದೇನೆ, ಒಂದು ಹನಿನೂ ಕಾಫಿ, ಟೀ ಪ್ರತಿಯೊಂದು ನಾನು ಏನು ಕುಡಿದೇ ತಿಂದೇನೆ ಏನು ಮಾಡ್ದೇನೆ ರಾಯರಿಗೆ ಸೇವೆ ಮಾಡ್ಕೊಂಬರ್ತೀನಿ. ಇಲ್ಲಿ ತನಕ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ತನಕನೂ ನನಗೆ ಒಂದು ದಿವಸನೂ ನನಗೆ ಸುಸ್ತಾಗಿದೆ, ಹೊಟ್ಟೆ ಹಸಿವಾಗಿದೆ ಅನ್ನೋದು ಮಾತ್ರ ಯಾವತ್ತೂ ನನಗಾಗಿಲ್ಲ. ರಾಯರಿಗೆ ಹೇಳ್ಕೊಂಡಿರ್ತೀನಿ, ನಾನು ಈ ಥರ ಉಪವಾಸ ಇದ್ದೀನಿ, ಈ ಥರ ನಂಗೆ ಕಷ್ಟ ಇದೆ, ರಾಯರ ಹತ್ರ ಹೇಳ್ಕೊಂಡಿರ್ತೀನಿ. ರಾಯರು ಅದಕ್ಕೆ ನನಗೆ ಹೂವು ಪ್ರಸಾದ ಕೊಟ್ಟು ನೀನು ಮಾಡು, ನಾನು ಇದೀನಿ ಹೆದರ್ಕೊಂಬೇಡ ಅನ್ನೋ ಥರ ಸೇವೆ, ಅದೊಂದು ಸೇವೆ ಅಂದ್ಕೊಂಡು ಮಾಡಿಸ್ಕೋತಾರೆ ಅವರು. ನಾನು ಉಪವಾಸ ಇದ್ದು ಪೂಜೆ ಮಾಡಿದ್ದೀನಿ. ಇದ್ರದ್ದು ನಾನು ಎಷ್ಟು ದಿವಸ ಉಪವಾಸ ಇದ್ದೆ ಏನು ಅಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.